ನೆನ್ನೆ ಏಕಾಏಕಿ ನನ್ನ ಗಮನಕ್ಕೆ ಬರೋದಲ್ಲೇ ನನಗೇನೋ ವಿಚಾರನೇ ಗೊತ್ತಿರಲಿಲ್ಲ. ನಾನೆಲ್ಲ ಮಾಧ್ಯಮದಲ್ಲಿ ನೋಡಿದೆ, ಎಲ್ಲ ಮಾಧ್ಯಮದಲ್ಲೂ ಕೂಡ ವಿಚಾರ ಬಿತ್ತಿ ಆಗ್ತಾ ಇತ್ತು. ಒಂಥರ ಶಾಕ್ ಆಯ್ತು ಸಡನ್ಲಿ. ಏನು ಇದಕ್ಕಿದ್ದಂಗೆ ಈ ಥರ ತೀರ್ಮಾನ ತಗೊಂಡು ಗೊತ್ತಾಗಲಿಲ್ಲ. ಎಲ್ಲ ಮಾಧ್ಯಮದಲ್ಲೂ ಕೂಡ ಜಗದೀಶ್ ಚೌಧರಿ ಅವ್ರನ್ನ ಉಚ್ಚಾಟನೆ ಮಾಡಿದ್ವಿ 6 ವರ್ಷಗಳ ಕಾಲ ಅಂತ ಬಂದಾಗ ಸ್ವಲ್ಪ ಮನಸ್ಸಿಗೆ ನೋವಾಯಿತು. ತೊಂದರೆ ಇಲ್ಲ, ಪ್ರಾಮಾಣಿಕತೆಯಿಂದ ಏನು ಜವಾಬ್ದಾರಿ ಕೊಡ್ತದ ಪಾರ್ಟಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಅಯ್ಯೋ ಪಾಪ ಕಣೆ, ಯಾರ್ಲ ಇದು? ಅದೇನು ಓಡಾಡ್ತೈತಿ, ನೀನೇನು ಪಾಪ ಅಂತ ಇದೀಯ? ಇದು ಬಿಜೆಪಿ ಮಂಡಲ ಅಧ್ಯಕ್ಷ ಕಣೆ, ಜಗದೀಶ್ ಚೌಧರಿ ಅಂತವೆ. ಮೊನ್ನೆ ಸುಧಾಕರ್ ಗೆದ್ದಿರೋ ಖುಷಿಗೆ ಎಲ್ಲರಿಗೂ ಬಾಡೂಟ ಎಣ್ಣೆ ಪಾರ್ಟಿ ಮಾಡಿತ್ತಲ್ಲಣ್ಣ. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿಯವು ಇದನ್ನ 6 ವರ್ಷ ಉಚ್ಚಾಟನೆ ಮಾಡ್ಬೇಕಣೆ. ಅಟ್ಲೀಸ್ಟ್ ನನಗೊಂದು ಫೋಕಸ್ ನೋಟಿಸ್ ಕೊಟ್ಟು 2 ದಿನ ಉತ್ತರ ಕೊಟ್ಟ ಮೇಲೆ ನಾನೇ ಜವಾಬ್ದಾರಿ ಅಂತ ಕೇಳಿದ್ಮೇಲೆ ಮಾಡ್ಬೋದಾಗಿತ್ತು. ಹೇಳಿ, ಸುಧಾಕರ್ ಎಣ್ಣೆ ಪಾರ್ಟಿ ಕೊಡೋದಕ್ಕೂ ಈ ಚೌಧರಿನ ಯಾಕೆ ನಾವು ಉಚ್ಚಾಟನೆ ಮಾಡವಿ? ಪಾರ್ಟಿಲಿ ಏನಾರ ಕುಡ್ದು ಗಲಾಟೆ ಮಾಡ್ಕೊಂತ ಹೆಂಗ್ಲ? ಗಲಾಟೆ ಏನಿಲ್ಲ ಕಣೆ. ಸುಧಾಕರ್ ಪಾರ್ಟಿ ಕೊಡಿಸ್ಬಿಟ್ಟು ನಾನು ಎಣ್ಣೆ ಹಂಚಿಲ್ಲ, ನಮ್ದೇನಿದ್ರು ಊಟ ಎಣ್ಣೆ ಹಂಚಿರೋ ಕೆಲಸ ಏನಿದ್ರು ಚೌಧರಿದು ಅಂತ ಹೇಳ್ಬಿಟ್ಟೈತಿ. ಅದಕ್ಕೆ ಶಿಸ್ತು ಸಮಿತಿಯವು ಎಣ್ಣೆ ಹಂಚಿನ ಮರ್ವಾದಿ ಕಳೆದಿದ್ಯಾ ಅಂತ ಉಚ್ಚಾಟನೆ ಮಾಡವಂತೆ ಕಣೆ. ಎಲೆಕ್ಷನ್ ಟೈಮಲ್ಲಿ ಎಣ್ಣೆ ಹಂಚವನ್ನೆಲ್ಲ ಹಿಡಿದು ಉಚ್ಚಾಟನೆ ಮಾಡ್ಯದಾದ್ರಿ ಲೋಡ್ ಗಟ್ಲೆ ಲಾರಿಲಿ ತುಂಬ್ಕೊಂಡು ಹೋಗಿ ಸಮುದ್ರಕ್ಕೆ ಸುರಿಬೇಕಾಯ್ತದೆ ಕಂಡ್ಲ ನಿಮ್ ಲೀಡರ್ಗಳನ್ನ. ಅಂದಂಗೆ ಸುಧಾಕರ್ ತಾನು ಬಚಾವಾಗಕ್ಕೆ ಈ ಮಂಡ್ಲಿ ಅಧ್ಯಕ್ಷನ ಬಲಿ ಹೊಡೆದೈತಲ್ಲ ಬೆಕ್ನೇಶಿ. ಸುಧಾಕರ್ ಹೇಳ್ದಲೆ ಆ ಕೆಲಸ ಮಾಡಿರ್ತದೇನ್ಲೇ ಇದು? ಪಾರ್ಟಿ ಸುಧಾಕರ್ ಕಣೆ. ಇದು ಪಾಪ ಏನು ನಮ್ ಲೀಡ್ರು ಅಂತ ಹೆಲ್ಪ್ ಮಾಡಕ್ ಹೋಗಿ ತಲೆ ಕೊಟ್ಟೈತೆ ಅಷ್ಟೇ, ಏನ್ ಮಾಡಕ್ ಆಗೋದಿಲ್ಲ ಬಿಡು. ನೆನ್ನೆ ದಿನ ಇಡಿಯವು ಕಾಂಗ್ರೆಸ್ ಲೀಡರ್ಗಳ ಮನೆಗ್ ನುಗ್ಗಿ ವಾಲ್ಮೀಕಿ ಆಗರಣ ಅದು ಇದು ಅಂತವ ಒಂದಷ್ಟು ದಾಳಿ ಮಾಡಕಬೇಕಣೆ. ಅದು ಇಡಿ ಅವ್ರ ಕೆಲಸ ಅವ್ರು ಮಾಡ್ಲಿ, ನಮ್ದು ನಾವು ಅದಕ್ಕೇನು ಇಟ್ಟಿಲ್ಲ. ಇಡಿ ಅವ್ರ ಕೆಲಸ ಅವ್ರು ಏನ್ ಮಾಡ್ತಾರೆ ಕಾನೂನು ಪ್ರಕಾರ ಮಾಡ್ಬೇಕು. ಇವ್ರು ಪ್ರಾಮಾಣಿಕರು ಇದ್ರೆ ರಾಜೀನಾಮೆ ಕೊಡ್ತಾರೆ, ಭ್ರಷ್ಟಾಚಾರಿಯಾಗಿದ್ರೆ ಸಮರ್ಥನೆ ಮಾಡ್ಕೊಳ್ಳೋದನ್ನು ಮುಂದುವರಿಸ್ತಾರೆ. ಪ್ರಾಮಾಣಿಕ ಆಗಿದ್ರೆ ರಾಜೀನಾಮೆ ಕೊಡಿ ಅಂತೈತಿ, ತಪ್ಪು ಮಾಡಿದ್ರೆ ಅಲ್ವೇನ್ಲ ರಾಜೀನಾಮೆ ಕೊಡ್ಬೇಕಿರೋದು? ಅದೇ ಇದ್ರು ಲಾಜಿಕ್ ಕಣೆ. ಆರೋಪ ಇರುವಾಗ ಕುರ್ಚಿ ಮೇಲೆ ಕುಂತಿರ್ಬೇಡಿ ಅಂತ ಹೇಳಕ್ಕೆ ಹಿಂಗ ಹೇಳ್ತೈತಿ. ನೋಡಿಲಿ, ಮರಿ ಯಡಿಯೂರು ಸಿದ್ದಣ್ಣ ಮೇಲೆ ಎಗರು ಬಿದ್ದೈತಿ. ಹಗರಣ ಇವತ್ತೇನಾಗಿದೆ, ಮೂಢ ಹಗರಣ. ಇದನ್ನ ಸಿಬಿಐ ತನಿಖೆಗೆ ಕೊಡಬೇಕು ಅಂತ ಹೇಳಿ ನಾನಿವತ್ತು ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಸಿಬಿಐ ಕೊಡಿ, ಸಿಬಿಐ ಕೊಡಿ, ಸಿಬಿಐ ಕೊಡಿ. ನೀನು ಅದನ್ನ ಅವ್ರು ಹೇಳೋದು ಸಿಬಿಐ ಕೊಡಿ. ಯಾಕೆ ನಮ್ಮ ಪೊಲೀಸ್ನವ್ರು ಇರೋದು ಯಾಕಪ್ಪ? ಯಾಕೆಂದ್ರೆ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬದ ಮೇಲೆ ಆರೋಪ ಬಂದಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ SITಗೆ ಕೊಡ್ತಕ್ಕಂತ ಪ್ರಶ್ನೆ ಉದ್ಭವ ಆಗಬಾರ್ದು. ನಮ್ಮ ಪೊಲೀಸ್ನವ್ರಿಗೆ ಸಾಮರ್ಥ್ಯ ಇದೆ ತನಿಖೆ ಮಾಡ್ಲಿಕ್ಕೆ. ಭಾರತೀಯ ಜನತಾ ಪಾರ್ಟಿ ಹೋರಾಟ ಸದನದ ಹೊರಗೆ ಮತ್ತು ಸದನದ ಒಳಗಡೆ ಎರಡು ಕಡೆನೂ ಕೂಡ ಹೋರಾಟ ಇರ್ತದೆ. ಮಾಡ್ಲಿ ಪಾಪ, ನಾವು ಅದಕ್ಕೆ ಅಸೆಂಬ್ಲಿ ಶುರುವಾಗುತ್ತೆ 15ನೇ ತಾರೀಕು. ಅದು ರೈಸ್ ಆದ್ರೆ ಡೆಫಿನೆಟ್ ಆಗಿ ಉತ್ತರ ಕೊಡ್ತೀವಿ ನಾವು ಸಂಪನ್ನರು ಅಂತ ಅಧಿಕಾರಕ್ಕೆ ಬಂದು ವರ್ಷ ಕಳೀತ ಇಲ್ವ ಅಂತ ನೋಡೋದ್ರೊಳಗೆ ಎಲ್ಡೆಲ್ಡೆ ಹಗರಣ ಮಾಡಿ ತಗ್ಲಾಕೊಂಡವಲ್ಲ. ಉಗಿಯರ್ ಯಾರು ಇಲ್ವೇನ್ಲ? ತೆರಿಗೆ ಶಿವನಿ ಶಂಭುಲಿಂಗ.